Hi friends, welcome back all and good morning. So today now we were the Hanurvaga. So ಇಲ್ಲಿಂದ ಹನ್ನೂರಿಂದ ಇವಾಗ ನಾವು ಪ್ಲ್ಯಾನ್ ಮಾಡ್ತಾ ಇರೋದು MM Hills, ಮಲೆ ಮಹದೇಶ್ವರ ಬೆಟ್ಟ, ಅಲ್ಲಿಂದ ಹೊಗೆನಕಲ್ ಫಾಲ್ಸ್. ಸೊ ಇವಾಗೆಲ್ಲರೂ ರೆಡಿ ಆಗಿದ್ದಾರೆ. ಸೊ ಇವಾಗ ನೀವು ನೋಡ್ಬೋದು. ಸೊ ಇದು ಮನೆ. ಸೊ ಇವಾಗೆಲ್ಲ ರೆಡಿ ಆಗ್ತಾ ಇದ್ದಾರೆ. ಯಾವಾಗ ಎಲ್ಲನೂ ನೋಡ್ಬೋದು. ನೋಡಿ ನಮ್ಮ ಸ್ಕಂದ ಇನ್ನೂ ಮಾಡ್ಕೊಂಡಿದ್ದಾನೆ. ಫೋಟೋ ಅಲ್ಲ, ವಿಡಿಯೋ. ತಯಾರಾದೇನಾ? Yes, ತಯಾರಾದೆ guys. ಅಯ್ಯೋ ಈಗ ತೆಗಿ ಬಾಬಾ ಅಮ್ಮ ಬಂದು ಮಾಮಿ ಅಂದಾಳು. ಅಪ್ಪ ಮಾಮಿ ಅಂದಾಳು. ಫೋಟೋದಾಗ ನೋಡ್ಕೈತಿಗ ಮ್ಯಾಗ ನೋಡ್ಕೈತಿ. ಮ್ಯಾಗ ಅಂದ್ರೆ ಅಲ್ಲೇ ಫೋಟೋದಾಗ ನೋಡ್ಕದ ಮಾಮಿ ಅಂದಾಳು. ಬಂದ ಇಲ್ಲಿ ಬಂದ್ರು ಮಾಮಿ ಬಂದ ಫೋಟೋದಾಗ ನೋಡ್ಕೈತಿ ಮ್ಯಾಗ ಕರಿ ಮಾಮಿ ಕರಿ ಕರಿಲ್ಯಾ ಕರಿ ಮಾಮಿ ಕರಿ ಸೈಲೆಂಟ್ ನಡ್ ಹತ್ರ ಗಾಡಿ ಆಗಲ್ಲ. ಎರಡು ಗಾಡಿಗಳು ರೆಡಿ. ಸೊ ಇದಂದ ಸೆಂಟ್ರು, ಆಗ ನಮ್ಮ ಗಾಡಿ ಅಂದ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ, ನಿಂತಾಳ ಕಡಿಬಿಡಿಕಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ. ಮಾಮ ಹೋದ್ನ ಮಾಮ ಕರಿ ಹಾದ ಮುಂದೆ ಅಂಕಲ್ ನಮಗ ಅವ್ರಿಗೆ ಕ್ರಾಸ್ ಮಾಡಿ ಸ್ಪೀಡ್ ಮಾಡು. ಅಪ್ಪ ಕರಿ ಮಾಮ ಕರಿ ಮುಂದೆ ಹೋದ್ರಲ್ಲ ಅವ್ರ ಹೋದ್ನ ಮಾಮ. ಮಲೆ ಮಹದೇಶ್ವರ ವನಧಾಮಕ್ಕೆ ಸ್ವಾಗತ. ಊದ್ ಹಾಕ್ಬೇಕಿಲ್ಲಿ. ಸೊ ಈ ಥರ ಆರ್ಚ್ ಮುಂದೆ ಊದು ಕೊಡ್ತಾರೆ. ಇದನ್ನ ಹತ್ತಬೇಕು ಅನಿಸುತ್ತೆ. ಇನ್ನು ಇಲ್ಲಿ ಹಾಕಂಗಲ್ಲ. ನೋಡಪ್ಪ
ಇವಾಗಿನ ಬೆಟ್ಟ ಹತ್ತಬೇಕೀಗ ಮೇಲ್ಗಡೆ ಘಾಟ್ ಸೆಕ್ಷನ್. ಘಾಟ್ ಸೆಕ್ಷನ್. ಮುಂದೆ ಬಂತು. ಫೈನಲಿ ವಿ ರೀಚ್ಡ್ ಟೆಂಪಲ್. ಕಬ್ಜೆ ಇಲ್ಲ. ಮಾಮಿ ಗುಂಡೆ ಅಲ್ಲ. ಕಾಯಿ ಜೋಡಿ ಹಾಕಿ ಸಿಂಗಲ್ ಹಾಕೋಣ. ಮಾಮಿ ಗುಂಡೆ ಅಕ್ಕ ಕಾಯಿ 40 ರೂಪಾಯಿ. ಎಷ್ಟು ಪೂಜೆ ಪೂರ್ತಿ ಅಷ್ಟೇ ಅಲ್ಲ. ಪೂರ್ತಿ ಅಕ್ಕ. ಕಾಯಿ ಒಂದಾಕಿ ಎರಡು ಹಾಕ್ಲ ಅಂದ್ರೆ ಅಣ್ಣ ಗುಂಡೆ ಅಲ್ಲ. ಗುಂಡೆ ಇಲ್ಲ ಒಂದ್ ತಕ ಬಂತ. 100 ರೂಪಾಯಿ. ಎಷ್ಟು ಇದು ಹೂವಿನಾರ ಎಷ್ಟು ಎಷ್ಟು 100 ರೂಪಾಯಿ. ಹೂವು ತಗೊಂಡ್ರೆ ಮೊಳ 30 ರೂಪಾಯಿ. ಹಾರ 100. 200 ರೂಪಾಯಿ ಕೊಟ್ಟು ಇನ್ನೊಂದು ಕೊಡ್ಲಾ? ಇಲ್ಲ ಸಾಕು. ಸೊ ಇದು ದೇವಸ್ಥಾನ. ತಗೊಂಡ್ರಲ್ಲ ಇವತ್ತು ಜಾಸ್ತಿ ಅಷ್ಟೇನು ರಶ್ ಇಲ್ಲ ಅಂತ ಇವತ್ತು. ಸೊ ಹಾಗಾಗಿ ಡೈರೆಕ್ಟ್ ಬಿಟ್ರು ನನ್ನ. ಸೊ ನಮಗೂ ಒಳ್ಳೇದು, ಚಲೋ ಆಯ್ತು. ಬಂದಿದ್ದಕ್ಕೂ ಬೇಗ ದರ್ಶನ ಆಗ್ತಿತ್ತು ಹಂಗಾದ್ರೆ. ಗೇಮ್ ಮಸ್ತ್. ಬಾ ಇಲ್ಲ ಅದ ನೋಡ ಮುಂದೆ
ಅನ್ಬಾಕ್ಸಿಂಗ್ ಸೊ ಮಹಾಪ್ರಸಾದ. ಪ್ರಸಾದ ಎಲ್ರಿಗೂ ಪ್ರಸಾದ ಸಿಗುತ್ತೆ. ಇಲ್ಲಿ 125 ರೂಪೀಸ್ ನೀವು ಕೊಟ್ಟು ನಿಮ್ಗೆ ಮನೆ ಕಟ್ಕೊಳಕ್ಕೆ ಪ್ರಸಾದ ಸಿಗುತ್ತೆ. ಪ್ರಸಾದ ಒಳಗೆ ಏನೇನ್ ಇರ್ತೈತಿ? ಕಲ್ಲು ಸಕ್ಕರೆ, ಕಲ್ ಸಕ್ಕರೆ ವಿಭೂತಿ ಲಾಡು, ತೆಂಗಿನಕಾಯಿ, ವಿಭೂತಿ, ಪ್ರಸಾದ ಮನೆ ಕಟ್ಕೊಂಡು ಹೋಗಿ ಪ್ರಸಾದ. ಪ್ರಸಾದ ಕೊಡ್ರಲ್ಲ, ಇದು ತೆಂಗಿನಕಾಯಿ ಕೊಡ್ಲಾ? ಯಾರಿಗೆ ಇಲ್ಲಿ ಕೂತವ್ರಿಗೆ ನಮಗೆ ಕೊಡ್ಲಾ ಎಲ್ಲರಿಗೆ? ಹಾ ಅದಲ್ಲ ಹೊಡಿಬೇಕಾಯಿ. ಅದ ನಡಿ ನಡಿ. ಮೂರು ರಥ ಯಾಕೆ ಅನ್ಬೇಕು? ರಥ ಯಾಕೆ ಮೂರು ರಾತ್ರಿ ಏನು ಬಿಡ್ಕೊಂಡಿರ್ತಾರೆ ಏನು ಅನ್ಬೇಕು? ಹಾಂ ಒಂದು ಪ್ರದಕ್ಷಿಣೆ ಆಗ್ತಾರೆ ಅಂದ್ರೆ ಹಾಂ ಹಾಂ ಆ ರೊಕ್ಕ ಎಲ್ಲ ಹಾರಿಸ್ತಾರ ಅವಾಗ ಎಲ್ಲ ಹಾಂ. ಯಾರಾದ್ರೂ ಏನಾದರೂ ಬೇಡ್ಕೊಂಡ್ರೆ ಅದೇನೋ ಚಾರ್ಜ್ ಇದೆ ಅಂತ ಕೊಟ್ರಂದ್ರೆ ಸೊ ಅವ್ರ ಹೆಸರಲ್ಲಿ ಒಂದು ಪ್ರದಕ್ಷಿಣೆ ಆಗ್ತಾರಂತ ದೇವಸ್ಥಾನದೆಲ್ಲ. ಇವಾಗ ನೋಡಿ ಈ ಥರ ಒಂದು ರೌಂಡ್ ಹಾಕಿಸ್ತಾರೆ ಈಗ ದೇವಸ್ಥಾನ ನೋಡಿ. ಅವರ ಮನೆಯವರೆಲ್ಲ ಹಿಂದೆ ತಳ್ಳೋದ. ಸೊ ಪೂರಾ ಒಂದು ದೇವಸ್ಥಾನದ ಒಂದು ರೌಂಡ್ ಹಾಕೊಂಡು ಬರ್ತಾರೆ. ಸೊ ಅವ್ರ ಮನೆಯವರೆಲ್ಲ ಚೆಕ್ ಹಿಂದೆ ತಳ್ಕೊಂಡು ಒಂದು ಅವ್ರ ಹೆಸರಲ್ಲಿ ಯೂಸ್ ಮಾಡ್ಕೊಂಡು ಒಂದು ರೌಂಡ್ ಹಾಕೊಂಡು ಬರೋದು. ಹಾಂ, ಇದು ಆ್ಯಕ್ಚುಲಿ ಮಹಾದ್ವಾರ, ಮೇನ್ ದ್ವಾರ, ಫ್ರಂಟ್. ಅದು 108 ಅಡಿ ಮಹಾದೇವನ ಸ್ಟ್ಯಾಚು ಇಲ್ಲಿ ಕಾಣಿಸ್ತೈತಿ. ಇಲ್ಲಿಂದ ಫುಲ್ ಸಮೀಪ ಕಾಣಿಸ್ತೈತಿದ. ಟೆಂಪಲ್ ಅಂತೂ ಸೂಪರ್ ಐತಿ. ಮಳೆಗಾಲದಾಗ ಬಂದ್ರೆ ಇನ್ನೂ ಮಸ್ತ, ಬಟ್ ರಶ್ ಜಾಸ್ತಿ ಇರ್ತೈತಿ. ಇವತ್ತು ವೀಕ್ ಡೇ ಫ್ರೈಡೇ ಇದ್ರೂ ಜನ ಇದ್ದಾರು, ಬಟ್ ವೀಕೆಂಡ್ ಬಂದ್ರೆ ಅಂತೂ ಇದಕ್ಕಿಂತ ಫುಲ್ ರಶ. ಪ್ರಸಾದ ಐತೆ ಅಂತ ಪ್ರಸಾದ ತಗೊಳಕ್ ಹೋಗುನು. ಈ ಕಡೆ ದಾಸೋಹ ಭವನ ಖಾದಿ. ಪ್ರಸಾದ. ಪ್ರಸಾದ. ಇಲ್ಲೊಂದು ಯಾವುದೋ ಟೆಂಪಲ್ ಐತಿ. ಸೊ ಪ್ರಸಾದ ತಗೊಳ್ತಾ ಇದೀವಿ. ಒಂದು ಸ್ವೀಟ, ಒಂದು ಬಾತ. ಈಗ ನಾವು ಜಸ್ಟ್ ಪ್ರಸಾದ ತಗೊಂಡು, ಪ್ರಸಾದ ಅಂತೂ ಮಸ್ತಿತ್ತು ಆ್ಯಸ್ ಯೂಶ್ವಲ್. ಎಲ್ಲ ಟೆಂಪಲ್ದೊಳಗಿನ ಪ್ರಸಾದ ಹೇಳೋ ಅವಶ್ಯಕತೆ ಇರೋಂಗಿಲ್ಲ. ಅದ್ರ ಟೇಸ್ಟ್ ಏನೋ ಬೇರೆ ಇರ್ತೈತಿ. ನಾವು ಎಷ್ಟು ಟ್ರೈ ಮಾಡಿದ್ರು ಮನೆಯಾಗ ಹಂಗೆ ಮಾಡೋಕ್ಕಾಗಂಗಿಲ್ಲ. ಬಟ್ ಟೆಂಪಲ್ದೊಳಗಿನ ಪ್ರಸಾದ ಭಾಳ ಭಾರಿ ಇರ್ತಾವೆ. ಇಲ್ಲಿ ಲಾಡು ಪ್ರಸಾದ ಅವೈಲೇಬಲ್ ಇದಾವೆ. ಸ್ಕಂದನೂ
ಪಾಯಸ ತಿಂದ ಪ್ರಸಾದ ಭಾರಿ ಪ್ರಸಾದ್ ಸ್ವೀಟ ಒಂದು ಖಾರ ಬಾತ್ ತಂದು ಕೊಟ್ಟರು ಮತ್ತೆ ಎರಡು ಮಿಕ್ಸ್ ಮಾಡ್ತೀನಿ ಮಸ್ತ್. ಹ್ಞೂ ಇಲ್ಲಿ ಆನೆ ಇರುತ್ತಂತ ಬಟ್ ಇವತ್ತು ಇಲ್ಲ, ಖಾಲಿ ಇದೆ. ಇಲ್ಲಿ ಏನ ಹಾರ್ಸ ಸಮಥಿಂಗ್ ಇಸ್ ದೇರ್. ಚಿತ್ರಮಂದಿರದ ಕೊಡುಗೆ. ಏನಂದ್ರೆ ಅಂದ್ರೆ ಥಿಯೇಟರ್ದಾಗ ಮಾಡ್ಸಾರ ನೋಡ್ರಿ 120 ಮಾಡಿ 2 ಕೊಡಿ. 2 ಒಂದಕ್ಕೆ 120. ಬುಲೆಟ್ ಬೇಕು ನಿನಗ? ಸರಿಯಾಗಿದೆ ನೋಡಿ. The journey will be continued in the next episode towards Swajankal Falls. ಸೊ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು. ಬಾಯ್.